try to play, but you're never gonna beat me. Look the other way, what I'm doing ain't easy. Bloody hands stained from the people who deceive me. Muddy hands break through the chains, go free. ನಮಸ್ಕಾರ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ಪ್ರತಿಯೊಬ್ಬರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಥರದ ಫೌಂಡೇಶನ್ನ ಬಳಸ್ದೇನೆ ಕನ್ಸೀಲರ್ ಯೂಸ್ ಮಾಡಿಕೊಂಡು ಹೇಗೆ ಮೇಕಪ್ನ ಮಾಡ್ಕೋಬೋದು ಸಿಂಪಲ್ ಸ್ಟೆಪ್ಸಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಸ್ಟೆಪ್ ಬಂದು ನಾನು ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅದಾದಮೇಲೆ ನಾನು ಫೇಶಿಯಲ್ ಆಯಿಲ್ನ ಅಪ್ಲೈ ಮಾಡಿಕೊಂಡೆ. ಅದನ್ನು ಚೆನ್ನಾಗಿ ಮಸಾಜ್ ಮಾಡಾದ್ಮೇಲೆ ಈಗ ನಾನು ಲಿಪ್ ಬಾಮ್ನ ಹಚ್ಕೋತಾ ಇದ್ದೀನಿ. ಸೊ ಇದೆರಡು ಪ್ರೋಸೆಸ್ನ ನೀವು ಫಾಲೋ ಅಪ್ ಮಾಡ್ಕೊಳ್ಳೋದ್ರಿಂದ ಮೇಕಪ್ ಚೆನ್ನಾಗಿ ಗ್ಲೈಡ್ ಆಗುತ್ತೆ ಆ್ಯಂಡ್ ಸ್ಕಿನ್ ಕೇರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಯೂಸ್ ಮಾಡ್ತಿರೋಂಥ ಎಲ್ಲ ಪ್ರಾಡಕ್ಟ್ಸನ್ನು ನಿಮಗೆ ಅಮೆಝಾನಲ್ಲಿ 50 to 80% ಆಫಲ್ಲಿ ಸಿಗ್ತಾ ಇದೆ. ಹಾಗೂ ನಾನು ಯೂಸ್ ಮಾಡ್ತಿರೋಂಥ ಈ ಎಲ್ಲ ಪ್ರಾಡಕ್ಟ್ಸನ್ನು ಅಂಡರ್ 500 rupees ಇದೆ, ವಿಚ್ ಇಸ್ ವೆರಿ ಅಫೋರ್ಡಬಲ್. ಸೊ ಯು ಕ್ಯಾನ್ ಚೆಕ್ಔಟ್ ಎನಿ ಆಫ್ ದಿಸ್ ಪ್ರಾಡಕ್ಟ್ಸ್ ಆನ್ ಅಮೆಝಾನ್. ಸೊ ಇವಾಗ ಮುಂದಿನ ಸ್ಟೆಪ್ ಬಂದು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಶೇಡ್ನ ಬಳಸ್ತಾ ಇದ್ದೀನಿ. ಮೊದಲನೇ ಶೇಡ್ ಬಂದು ಸ್ವಲ್ಪ ಡಾರ್ಕ್ ಆಗಿದೆ, ಹಾಗಾಗಿ ಅದನ್ನು ನಾನು ಕಲರ್ ಕರೆಕ್ಟರ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಂದರೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಬ್ಲೆಮಿಷಸ್ ಆಗಿರ್ಬೋದು, ಅಲ್ಲಿಗೆ ಅಪ್ಲೈ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡಾದ್ಮೇಲೆ ನಾನು ನನ್ನ ಸ್ಕಿನ್ಗೆ ಮ್ಯಾಚ್ ಆಗೋ ಅಂಥ ಶೇಡ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇವಾಗ ಸೇಮ್ ಶೇಡ್ ಸಿಕ್ಕಿದ್ರೆ ಅದನ್ನೇ ಅಪ್ಲೈ ಮಾಡ್ಕೋಬೋದು. ನನ್ನ ಹತ್ರ ಈ 2 ಶೇಡ್ ಇದ್ದಿದ್ದರಿಂದ ಹೇಗೆ ಬಳಸ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ಕಾಂಪ್ಯಾಕ್ಟ್ನ ಯೂಸ್ ಮಾಡಿಕೊಂಡು ಫುಲ್ ಫೇಸ್ನ ಸೆಟ್ ಮಾಡ್ತಾ ಇದ್ದೀನಿ. ಮೂವಿಂಗ್ ಆನ್, ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಕೋರಲ್ ಶೇಡ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ ಪ್ರತಿಯೊಂದು ಇಂಡಿಯನ್ ಸ್ಕಿನ್ ಟೋನ್ಗೂ. ಹಾಗಾಗಿ ಇದೊಂದು ನನ್ನ ಫೇವ್ರೆಟ್ ಶೇಡ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಯೂಸ್ ಮಾಡಿಕೊಂಡು ನನ್ನ ಚೀಕ್ಸಿಗೆ ಅಪ್ಲೈ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡೆ. ಅದಾದಮೇಲೆ ಹೈಲೈಟರ್ ಯೂಸ್ ಮಾಡಿಕೊಂಡು ಹೈಯೆಸ್ಟ್ ಪಾಯಿಂಟ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಮೇಕಪ್ ಲುಕ್ನ ರೆಗ್ಯುಲರ್ ಆಗಿ ನಿಮ್ಮ ಆಫೀಸ್ಗೆ, ಕಾಲೇಜ್ಗೆ ಅಥವಾ ಒಂದು ಗ್ಲಾಮ್ ಥರನೂ ಟರ್ನ್ ಔಟ್ ಮಾಡ್ಕೋಬೋದು ಯೂಸಿಂಗ್ ಜಸ್ಟ್ ಫ್ಯೂ ಪ್ರಾಡಕ್ಟ್ಸ್. ಹಾಗಾಗಿ ನಾನು ಈ ಎಲ್ಲ ಸ್ಟೆಪ್ಸ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಮುಂದಿನ ಸ್ಟೆಪ್ ಬಂದು ನನ್ನ ಫುಲ್ ಫೇಸ್ನ ಸೆಟ್ ಮಾಡೋಕ್ಕೆ ಈ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಾದ್ಮೇಲೆ ನಾನು ಯೂಶಲಿ ಬ್ಯೂಟಿ ಬ್ಲೆಂಡರಿಂದ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತೀನಿ, ಸೊ ದಟ್ ಎಲ್ಲ ಪೌಡರ್ ಪ್ರಾಡಕ್ಟ್ಸನ್ನು ಚೆನ್ನಾಗಿ ಬ್ಲೆಂಡ್ ಆಗಲಿ ಅಂತ. So now I'm using this Maybelline eyebrow pencil and filling my eyebrows. ಇದೊಂದು ಬಹಳ ಚೆನ್ನಾಗಿರೋಂಥ ಐಬ್ರೋ ಪೆನ್ಸಿಲ್, ಬಿಗಿನರ್ಸ್ಗೆ ಪರ್ಫೆಕ್ಟ್ ಆಗಿರುತ್ತೆ ಆ್ಯಂಡ್ ನೀವು ಪ್ರೊಫೆಷ್ನಲ್ ಆಗಿದ್ರು ಇದನ್ನು ಯೂಸ್ ಮಾಡ್ಕೋಬೋದು. ಐ ಆಮ್ ಯೂಸಿಂಗ್ ದಿ ಶೇಡ್ ಡಾರ್ಕ್ ಗ್ರೇ. ಮುಂದಿನ ಸ್ಟೆಪ್ ಬಂದು ಸೇಮ್ ಬ್ಲಷ್ನ ಯೂಸ್ ಮಾಡಿಕೊಂಡು ನಾನು ಐ ಶ್ಯಾಡೋ ಥರ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಜಸ್ಟ್ ಒಂದು ಫ್ಲ್ಯಾಶ್ ಆಫ್ ಕಲರ್ ಕಾಣಿಸ್ಲಿ ಅಂತ. ಹಾಗಾಗಿ ನಿಮಗೆ ಈ ಸ್ಟೆಪ್ ಬೇಡ ಅಂದರೆ ಯು ಕ್ಯಾನ್ ಸ್ಕಿಪ್. ಆ್ಯಸ್ ಐಮ್ ಶೋಯಿಂಗ್ ಯು ಗೈಸ್ ಒನ್ ಸಿಂಪಲ್ ಯೆಟ್ ಗ್ಲಾಮ್ ಮೇಕಪ್ ಲುಕ್, ನಾನು ಈ ಸ್ಟೆಪ್ನ ಫಾಲೋ ಅಪ್ ಮಾಡಿದೆ. ಸೊ ಇವಾಗ ನಾನು ಐಲೈನರ್ ಯೂಸ್ ಮಾಡಿಕೊಂಡು ನಾನು ಸಿಂಪಲ್ ವಿಂಗ್ ಲೈನರ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ನಿಮಗೆ ತೋರಿಸ್ತಾ ಇರೋಂಗೆ ವಿಂಗ್ ಲೈನರ್ ಈಸಿಯಾಗಿ ತಿನ್ನಾಗಿ ಡ್ರಾ ಮಾಡ್ಕೋಬೋದು. ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ನೀವು ಎವ್ರಿ ಡೇ ಅಪ್ಲೈ ಮಾಡ್ಕೋಬೋದು. ಸೊ ಹಾಗಾಗಿ ನಾನೊಂದು ತಿನ್ ವಿಂಗ್ ಲೈನರ್ನ ಅಪ್ಲೈ ಮಾಡಾದ್ಮೇಲೆ ಈಗ ಲ್ಯಾಶಸ್ನ ಕರ್ಲ್ ಮಾಡ್ತಾ ಇದ್ದೀನಿ ಬಿಫೋರ್ ಅಪ್ಲೈಯಿಂಗ್ ಮಸ್ಕಾರ. ಈ ಸ್ಟೆಪ್ ಫಾಲೋ ಮಾಡೋದ್ರಿಂದ ನಿಮ್ಮ ಲ್ಯಾಶಸ್ಸು ಚೆನ್ನಾಗಿ ಲಿಫ್ಟ್ ಆಗುತ್ತೆ, ಕರ್ಲ್ ಕೂಡ ಆಗುತ್ತೆ ಆ್ಯಂಡ್ ಮಸ್ಕಾರ ಅಪ್ಲೈ ಮಾಡಿದಾಗ ವೈಡ್ ಓಪನ್ ಆಗುತ್ತೆ ನಿಮ್ಮ ಐ ಮೇಕಪ್ ಆಗಲಿ ಅಥವಾ ನಿಮ್ಮ ಲ್ಯಾಶಸ್. ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ಬಂದು ನಾನಿಲ್ಲಿ ಒಂದು ನ್ಯೂಡ್ ಲಿಪ್ ಕ್ರಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ಲ್ಯಾಕ್ಮೆ. ಆ್ಯಂಡ್ ಎಸ್, ದ್ಯಾಟ್ ಕನ್ಕ್ಲೂಡ್ಸ್ ಮೈ ನೋ ಫೌಂಡೇಶನ್ ಮೇಕಪ್ ಲುಕ್. ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು, ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಫ್ ಯು ಹ್ಯಾವೆಂಟ್ ಆಲ್ರೆಡಿ ಅಂತ ಹೇಳ್ತಾ ಐ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ಒನ್. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ ಎಲ್ಲರಿಗೂ.